ಹಲೋ ಎವ್ರಿವಾನ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಧು ವೆಂಕಟೇಶ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಏನ್ ನೋಡ್ಲಿಕ್ಕೆ ಸಿಗ್ತಿದೆ ಅಂದ್ರೆ, ಎಲ್ಲರಿಗೂ ಲೈಕ್ ಗಂಡು ಮಕ್ಳು ಅಂದ್ರೆ ಖುಷಿ ಇರುತ್ತೆ ಆಯ್ತಾ. ಅಂಡ್ ಕೆಲವ್ರು ಹೇಳ್ತಾರೆ ನಮಗೆ ಗಂಡು ಮಗು ಬೇಕು ಅಂತ ಹೇಳಿ. ಅಂಡ್ ಅದ್ರಲ್ಲಿ ಲಿಂಕ್ ಕಳಿಸ್ತೀನಿ ಅಮೆಝಾನ್ ಅಲ್ಲಿ ಇವ್ರನ್ನ ಬೈ ಮಾಡಿ ಅಂತ. ಅದ್ರಲ್ಲಿ ನಮ್ಮ ಅಕ್ಕ ತುಂಬಾ ಪುಣ್ಯವಂತೆ, ಒಂದಲ್ಲ ಅಂತ ಹೇಳಿ 2 ಗಂಡು ಮಕ್ಳು ಇದ್ದಾರೆ. ಇಬ್ರು ಗಂಡು ಮಕ್ಳಿದ್ದಾರೆ. ಸೊ ಅವ್ರದ್ದು ಎಕ್ಸ್ಪೀರಿಯನ್ಸ್ ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಬೇಕು. ರಾ ಫುಟೇಜಸ್ ನೋಡೋಣ. ನಾನು ತೋರಿಸ್ತೀನಿ ನಿಮ್ಗೆ ನಮ್ಮ ಅಕ್ಕಂದು ಸಿಚುವೇಶನ್ ಹೇಗಿದೆ ಅಂತ. ಬೇರೆದಲ್ಲ, ಓಕೆ ಕೇಳಿ. ನಿಂಗೆ ಎಷ್ಟು ಲಕ್ಕಿ ಅಂತ ಫೀಲ್ ಆಗುತ್ತೆ? ಇಬ್ರು ಗಂಡ್ ಮಕ್ಳು ಇದಾರಲ್ಲ. ಲಕ್ಕಿ, 2 ಲಕ್ಕಿನ. ಒಂದು ದಿನ ಯಾರು ಮಕ್ಳು ಇಲ್ಲ ಅಂತ ಹೇಳ್ತಾರಲ್ಲ, ಕರ್ಕೊಂಡೋಗಿ ಇಟ್ಕೊಳ್ಳಿ ಇವ್ರನ್ನ. ನರ್ಕ ಇಲ್ಲೇ ಕಾಣಿಸ್ತಾರೆ, ಭೂಮಿ ಮೇಲೆ ನರ್ಕವ. ಯಾಕಕ್ಕ ನೋಡು, ದೊಡ್ಡ ಮಗ ಎಷ್ಟು ಕ್ಯೂಟ್ ಇದ್ದಾನೆ, ಎಷ್ಟು ರಿತ್ತಿಕ್ ರೋಷನ್ ಫೇಸ್ ತೋರ್ಸು. ರಿತ್ತಿಕ್ ರೋಷನ್ ಚಿಕ್ಕ ವಯಸ್ಸಲ್ಲಿ ಹೀಗೆ ಇದ್ದಿದ್ದು, ಓಕೆನಾ? ಅಂಡ್ ಸೆಕೆಂಡ್ ಮಗ ಅಂತೂ ಯಪ್ಪ ಗಾಡ್ಸ್ ಗಿಫ್ಟ್. ನಿಂಗೆ ಅವನು ಗಾಡ್ಸ್ ಗಿಫ್ಟ್. ಇಲ್ಲಿ ಗಾಡ್ಸ್ ಗಿಫ್ಟ್ ಇಬ್ರಳ ಹೆಸರ ಕಾರ್ ಮೇಲೆ ಆಗ್ತಾರಲ್ಲ, ಹಿಂಗೊಂದು ಇಲ್ಲೊಂದು ಹೆಸರು ಬರ್ಕೊಂಡ್ ನೋಡು. ನಿನ್ ಪಕ್ಕ ಇಬ್ರು ಇದ್ದಾರೆ ಅಂದ್ರೆ ಚಿನ್ನ ಅಲ್ಗೋ ಕುತ್ಕೋ ಒಂದ್ ನಿಮಿಷ. ಇಬ್ರು ಇದಾರೆ ಆ ಕಡೆ, ಒಬ್ರು ಕೇಳಿಲಿ, ಫುಲ್ ಕೇಳಕ್ಕ. ನೋಡಿಗ ಹೆಂಗೆ ಎರಡು ಮುತ್ತಿದ್ದಂಗ. ನನ್ ಕಷ್ಟ ನನಗ್ ಗೊತ್ತು. ನೋಡು ಸೆನ್ಸ್ ನೋಡು, ಎಷ್ಟು ಚೆನ್ನಾಗ್ ಕುತ್ಕೊತಾನೆ ಒಂದ್ ಸೋಫಾ ಮೇಲೆ. ಸೆನ್ಸು ಎಕಡ ಅಂದ್ರೆ ಏನಕ್ಕ? ಚಪ್ಲಿ. ನನ್ ಮಗನ್ಗೆ ಬೆಳಗ್ಗೆ ಹೊತ್ತು ಸ್ನಾನ ಮಾಡ್ಬೇಕಾದ್ರೆ ಬ್ರಷ್ ಮಾಡೋ ಅಂತ 100 ಸತಿ ಕರಿಬೇಕು. 6 ಗಂಟೆಗೆ ಕಳ್ಸದ್ ಮನುಷ್ಯ 7:30 ಆದ್ರೂ ಆಚೆಗೆ ಬರಕ್ಕಲ್ಲ. ಒಳಗಡೆ ಕುತ್ಕೊಂಡು ಏನ್ ಮಾಡ್ತಾನೆ? ಗೀಸದ್ ನೀರ್ ಮಾತ್ರ ಒಯ್ತಾ ಇರ್ತದೆ, ಅಲ್ಲೇ ಕುತ್ಕೊಂಡು ತೂಡಿಸ್ಕೊಂಡು ನಿದ್ದೆ ಮಾಡ್ತಾನೆ. ಶವರ್ ಅಲ್ಲಿ ಆನ್ ಮಾಡ್ಕೊಂಡು ಸ್ನಾನ ಮಾಡ್ತಾನೆ ಅಲ್ವಾ ಅವನು? ಅದ್ನೇ ಹೇಳ್ತಾ ಇರೋದು. ಮಾಡೇ ಇಲ್ಲ ಪಾಪ, ಶವರ್ ಅಲ್ಲಿ ಮಾಡಲ್ಲ ಅವನು. ಅಯ್ಯೋ ಬಾರ್ ನಗ್ದಿ ಗೀಸರ್ ಆಫ್ ಮಾಡ್ತಾ ಕುತ್ಕೊತಾನಿಗೆ. ಯಾವಾಗ ಶವರ್ ಮಾಡೋದು ಅಂತ ಯಾವಾಗ ಅರ್ಥ ಆಗುತ್ತೆ? ಆಚೆಗೆ ಬರ್ತಿದ್ದ ಯಾವಾಗ್ಲಾದ್ರೂ ತಣ್ಣೀರ್ ಮುಟ್ಟಿ ಏನೋ ತಲೆ ಸ್ನಾನ ಮಾಡ್ತು ಅನ್ಕೋ, ಮನೇಲೆಲ್ಲ ಅವ್ನ ಬಟ್ಟೆಲೆಲ್ಲ ಬಣ್ಣೆ ಇರ್ತದೆ, ಅವಾಗ ಫಿಕ್ಸು ಶವರಲ್ಲಿ ಸ್ನಾನ ಮಾಡ್ಯವನೆ. ನೋಡ್ಲಿಕ್ಕೆ ಮಾತ್ರ ನಿನ್ ರಿತ್ತಿಕ್ ರೋಷನ್. ಅಯ್ಯೋ ಮಿಕ್ಕಿದೆಲ್ಲ ಗಬ್ಬೆ. ಇವ್ರು ಬಂದ್ರು, ಮಿಕ್ಕಿದೆಲ್ಲ ಗಬ್ಬೆ. ಓಕೆ ಸರಿ, ನಿಮ್ 2ನೇ ಮಗ? ಅಯ್ಯೋ ಆ ಮುತ್ತ ಇದ್ದೀನಿ ಹೇಳಕ್ಕ. ಎಷ್ಟು ಖುಷಿ ಆಗತ್ ನಿಂಗೆ ನಿಮ್ಮ ಒಟ್ನಲ್ಲಿ ನನ್ನ ಮಿಡ್ಲ್ ಕ್ಲಾಸ್ ಮಟ್ಟಿಗೆ ಸೇರ್ಸಕ್ಕೆ ನನ್ ನ್ಯಾಯ ನಂಗೆ ಆಯ್ತಂದ್ರೆ ಮಾದೇಶ ಅಂತೆ. ಒಟ್ನಲ್ಲಿ ಡಿಸೈಡ್ ಆಗಿದೆಯಲ್ವಾ? ಸೇರಿಸ್ತೀನಿ ಅಂತ ಮಿಡ್ಲ್ ಕ್ಲಾಸ್ ಮಟ್ಟಿಗೆ ಸೇರ್ಸಿ ನಾನು ತೀರೋದು ಅಂತ. ಎಪ್ಸರ್ ಯಾರು ಇರಲ್ಲ, ಸ್ಕೂಲ್ಗೆ ಹೋಗು ಅಂತಾರೆ. ಇವನ್ ನೋಡು ಇಷ್ಟು ಮುದ್ದಾಗಿದ್ದಾನೆ. ಈ ನನ್ ಮಗ ಏನ್ ಮಾಡ್ತಾನೆ ಗೊತ್ತಾ? ಇಲ್ಲಿ 6 ಗಂಟೆಗೆ ಎದ್ದು ಕೂತ್ಕೊತಾನೆ, 5-6 ಗಂಟೆಗೆ. ಯಾಕೆ ಹೇಳು? ಸ್ಕೂಲ್ ರಜಾ. ಹೌದು, ಸ್ಕೂಲ್ ಇದ್ದಿದ್ದಿನ 8:30 ಆದ್ರೆ ಎದ್ದಳಕ್ಕಲ್ಲ. ಮೊನ್ನೆ ನಿಮ್ ಹಸ್ಬೆಂಡ್ ಬಂದ್ ಗೇಟ್ ಹತ್ರ ನಿಂತಾರ ಕರ್ಕೊಂಡ್ ಹೋಗಿ, ಅವಾಗಿನ ಬೆಡ್ ಮೇಲಿಂದ ಡ್ಯಾಡಿ ಅಂತ ಮೈ ಮುರಿತಾವನೆ. ಯಾಕೆ ಅಷ್ಟೊಂದು ಪೌಡರ್ ಹಾಕೋತಾ ಇದ್ದಾನಕ್ಕ ಅವನು? ಸ್ನಾನ ಮಾಡಕ್ ಎಲರ್ಜಿ ಅವ್ರಿಗೆ. ಈ ನನ್ ಮಗನ್ ಊರಿಗೆ ಬಂದ್ರೆ ಸ್ನಾನ ಮಾಡಕ್ ಎಲರ್ಜಿ, ಅಲ್ಲಿದ್ರೆ ದಿನ ಹೋಗ್ಬೇಕು. ಬಟ್ ಅಂದ್ರು ಅಕ್ಕ, ಎಲ್ಲಾರು ಹೇಳ್ತಾರೆ ಲಿಚ್ಚು ಒಂಥರ ಸ್ಮಾರ್ಟ್ ಆಗಿ ಸಕ್ಕತ್ತಾಗಿದ್ದಾನೆ. ಒಂದು ದಿನ ಕರ್ಕೊಂಡೋಗಿ ಅರ್ಧ ದಿನ ಇಟ್ಕೊಂಡು ಸಾಕು. ಅಂಡ್ ಎಲ್ಲರಿಗೂ ಇನ್ನೊಂದ್ ಹೆಂಗ್ ಗೊತ್ತಾ, ಎಲ್ಲರೂ ಹೇಳ್ತಾರೆ ಬಿಂದು ತುಂಬಾ ಪುಣ್ಯ ಮಾಡಿದ್ಲು ಇಬ್ರು ಗಂಡ್ ಮಕ್ಳನ್ನ ಪಡೆಯಕ್ಕೆ ಅಂತ. ಯಾರಿಗ್ ಬೇಕು ಕೇಳು, ನಾನೇ ಸೇಲ್ ಮಾಡ್ತೀನಿ ಪುಣ್ಯ ನಂದ. ನಾನೇ ಸೇಲ್ ಬೇಕಾರೆ ಏನಂತಾರೆ ಯಾವ್ದು ಮಾರಿ ಅದೆಲ್ಲ ಮಾಡ್ತೀನಿ ಬೇಕಾದ್ರೆ. ರಾತ್ರಿ ಎಲ್ಲ ಮನಿಕಂಡ ಆಗಿ ಹೋಯ್ತೆ. ಎಲ್ಲ ಮನಿಕಂಡ ಆದ್ಮೇಲೆ ಮಗ್ಳು ಕೊಡ್ಬೇಕು, ಅವಾಗ ಅವ್ನಿಗೆ ನೀರ್ ಕುಡಿಬೇಕು. ಸುಸ್ತಾಗಿ ಸಾಕಾಗಿ ಮಗ್ಳು ಕೊಡ ನನ್ನ ಹಿಂಗ್ ಕೊಟ್ಟಿರ್ತೀವಿ, ಮಮ್ಮಿ ನೀರ್ ಕೊಡು, ಮಮ್ಮಿ ನೀರ್ ಕೊಡು. ಇವ್ನ ಏನ್ ಗೊತ್ತಾ, ಇದು ಅಲ್ಪ ಸ್ವಲ್ಪ 50% ಮಾನ ಮರ್ಯಾದೆ ಮನೇಲೆ ಇದ್ದಲ್ಲ, ಅದನ್ನ ಹಾಳು ಮಾಡ್ತಾನ. ತಮ್ಮಟ್ಟಿಗೆ ಹೆಂಗೋ ಕವರ್ ಮಾಡ್ಕೊ ಬಂದಿರ್ತೀನಿ. ಇಲ್ಲ ಇದು
ಇದು ಪಲಾವ್ ಅಲ್ಲ, ಇದು ಬಿರಿಯಾನಿ ತಿಂತ ಇದೀನಿ ಅಂತ. ಇಲ್ಲ, ಇದು ಟೊಮೆಟೊ ಪಲಾವ್. ಹೌದು, ನೀನು 100 ಸತಿ ಸೋಫಾ ಎಲ್ಲ ಕ್ಲೀನ್ ಮಾಡಿದ್ರು ಯಾಕೆ ಪದೇ ಪದೇ ಹಂಗೆ ಆಗುತ್ತೆ? ಇದು ಜಸ್ಟ್ ಸೋಫಾ ಕವರ್. ಅಲ್ಲ ನೋಡಿ, ಬಂದ್ ನೋಡು, ಹ್ಮ್, ಮನೆಗೆ ಪ್ಯಾಂಟ್ ಎಲ್ಲೋ ಇರ್ತವೆ, ಬಿಚ್ಚಿ ಚಡ್ಡಿ ದಿನಕ್ 3 ಸತಿ ಬಟ್ಟೆ ಚೇಂಜ್ ಮಾಡ್ತಾನೆ. ಬೆಳಗ್ಗೆ ಒಂದು ಸ್ಕೂಲ್ದು ಆಯ್ತಾ, ಬತ್ತಿದಂಗೆ ಒಂದ್ ಚಡ್ಡಿ ಒಂದ್ ಅಲ್ಲಿರುತ್ತೆ, ಬದಿ ಒಂದ್ ಇಲ್ಲಿರುತ್ತೆ. ಗಿಲಿ 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 ಬರೋದೇ ಬೇಡ ಅವ್ರು. ಸಾಕಾಗ ಹೋಗಿದ್ ನನ್ಗೆ. ಒಂದೊಂದ್ ಅವರ್ ಯಾವ ಮಕ್ಳು ಊಟ ಮಾಡ್ತಾರೆ ಅಕ್ಕ? ಮಂಚೆಲ್ಲ ಕಾಣ್ತಾವಲ್ಲ ನೋಡಲ್ಲಿ, ಮಂಚೆಲ್ಲ ನೋಡು ಕಾಣ್ತಾವಲ್ಲ. ಹೇ ಮಂಚು ಇನ್ ಬರಲ್ಲಪ್ಪ, ಸದ್ಯ ಅಮೆಝಾನ್ ಅಲ್ಲಿ ಬೇರೆ ರಿಟರ್ನ್ ಹಾಕಿದೆ ಅವನ್ನ. ಎಲ್ರು ಮಂಚು ಎಲ್ರು? ಅಮೆಝಾನ್ ಅಲ್ಲಿ ರಿಟರ್ನ್ ಹಾಕಿದೆ, ಪಾಪ ಅವ್ರು ಬರ್ತಾರೆ. ಇವಾಗ ಬರ್ತಾರೆ ಅವರು, ಮಂಚುನ್ ತಗೊಂಡ್ ಹೋಗ್ತಾರೆ. ಈಗ ಮಂಚುನ್ ಯಾಕೆ ಮಾಯ? ಹೊಸ ಪಾಪನ ಆರ್ಡರ್ ಮಾಡಿದೀನಿ, ಚೆನ್ನಾಗಿರೋದ್ ಕೊಡು ಅನ್ನು. 3,000 ರೂಪಾಯಿದ. ಸರಿ, ಮಂಚುನ್ ಮಾಯ ಎಂತಕ್ ಮಾಡಿದ್ರಿ? ಟವಲ್ ಇದೆ, ಅದು ಶಾಲ್ ಇದೆ ಅಷ್ಟೇ, ಅವ್ನು ಹೋದ ಏನ್ ಬರಲ್ಲ. ಮಂಚು ಬೇಕಾದ್ರೆ ವಿಡಿಯೋ ಮಾಡ್ಕೋ, ಸುತ್ತಲೂ ಕಾಣಲ್ಲ ಈಗ ಕಣ್ಣಿಗೆ. ಮಂಚು ಕಾಣ್ತಾವ ನಿನ್ಗೆ? ಅಭಿ ಮಂಚು ಎಲ್ಲ ಅದನ್ನ ಎತ್ತ ಮಂಚು ನಡಿ, ಎತ್ತದಿನ ಇಲ್ಲ. ಅಯ್ಯೋ, ಎಲ್ಲ ಮಂಚು ಸದ್ಯ ಹೋದ. ದಿನ ಮಂಚು ಮಂಚು ಕ್ರೀಮ್ ಬಿಸ್ಕೆಟ್ ಗೆಲ್ಲೂ ಇಲ್ಲ ಮಂಚು. ಸದ್ಯ ಬೆಡ್ ಮೇಲೆ ಸುಸು ಮಾಡೋರು ಯಾರು ಇಲ್ಲ, ಹಾಲು ಕುಡಿದಾನೆ, ಹಾಲು ಚಲ್ಲೋರು ಯಾರು ಇಲ್ಲ. ಕಿಶು ದೊಡ್ಡವ್ರು ನಿನ್ಗೆ ಇನ್ನ ಬಡ್ಕೊಂಡು ಹತ್ಕೊಂಡ್ ಬರ್ಬೇಕು. ಹಾಲು ಕುಡಿಯೋಕ್ ಬೆಳಗ್ಗೆ 1 ಗಂಟೆ ಮಾಡ್ದ, ಆಮೇಲೆ ರಾತ್ರಿ ಚಪಾತಿ ತಿನ್ನಕ್ 1 ಅವರ್. ಅವ್ನ ಹಂಗೆ ಅಪ್ಪ ಭೂತರಾಯ ಬಂದ್ ಕರ್ಕೊಂಡ್ ಹೋಗಪ್ಪ ಇವನ್ನ, ಇಲ್ಲ ಓಡಾಡ್ತಾ ಇದ್ರೆ ಹಂಗೆ ಎಲ್ಕೊಂಡ್ ಹೋಗ್ಬಿಡಪ್ಪ. ಅಭಿ ಮಂಚು ಎಲ್ಲೋ? ಅಭಿ ಮಾಯ ಮಾಡಿದ್ರಿ ತಾನೇ, ಕರ್ಕೋ ಬನ್ನಿ. ಈಗ ಅಮೆಝಾನ್ ಅವ್ರು ಬರ್ತಾರೆ, ಅಮೆಝಾನ್ ರಿಟರ್ನ್ ಬೇರೆ ಹಾಕ್ಬಿಟ್ಟಿದೀನಿ. ಅದಕ್ಕೆ ಹೇಳಿದ್ದು ಬೇರೆ ಪಾಪು ತಗೊಳ್ಳೋಣ. ಅಮೆಝಾನ್ ನನ್ಗೆ ಹೇಳೋದು ಫ್ಲಿಪ್ಕಾರ್ಟ್ ಹಾಕಿದೀನಿ, ಆಮೇಲೆ ಬನ್ನಿ ಅಂತ. ಅಲ್ಲಿ ನೋಡು, ನನ್ ಟ್ರೈಪೋರ್ಡ್ ಗಾಳಿಲಿ ಹಾರಾಡ್ತಾ ಇದೆ, ಕೆಳಗ್ ಬಿಡೋ ತರ ಆಗ್ತಿದೆ. ಎತ್ಕೊಳ್ಳಿ ಅದನ್ನ. ಈ ದೆವ್ವ ಹಂಗಿದ್ರೆ ಇದು ಭೂತ. ಲಿಚ್ಚು ರಿಟರ್ನ್ ಹೋಗಲ್ಲ ನೀನು, ಅವ್ನು ರಿಟರ್ನ್ ಹಾಕಿದ್ದೀನಿ ಈಗ. ಈ ಮಗು ನನಗ್ ಬೇಡ ಹೇಳಿದ್ ಮಾತು ಹೇಳಲ್ಲ ಅಂತ ಹಾಕಿದ್ದೀನಿ. ಏನೇನ್ ಡಿಫಾಲ್ಟ್ ಇದೆ ಮಗುಲಿ? ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ, ಉದ್ದ ಐತೆ ಇಲ್ಲ, ಹೈಟ್ ಆಗ್ತಾ ಇಲ್ಲ, ಹೈಟ್ ಆಗ್ತಿಲ್ಲ, ಶ್ಲೋಕ ಹೇಳ್ತಾ ಇಲ್ಲ, ಹೇಳ್ತಾ ಇಲ್ಲ. ಕ್ರೀಮ್ ಬಿಸ್ಕೆಟ್ ತಿಂತಾನೆ. ಅದು ಜಿಮ್ಮಿ ಚಕ್ಕ ಬಿಸ್ಕೆಟ್ ಅಂತೆ. ಆಮೇಲೆ ಯಾಕೆ ಒಳಗಡೆ ಗೊಂಡ್ಗೊಂಡೆ ತರ ಬಿಸ್ಕೆಟ್ ಕ್ರೀಮ್ ಇರುತ್ತೆ, ಅದೇ ಬೇಕು ಇವ್ನಿಗೆ. ಜಿಮ್ ಚಕ್ಕ ಬಿಸ್ಕೆಟ್ ಬೇಕಾ? ಆಮೇಲೆ ಕುಡಿತೀಯ, ಸಿಗೋ ಕುಡಿತಾರಂತೆ, ತಗೋ ಸುಟ್ಟೈತಲ್ಲ, ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀನಿ ರಿಟರ್ನ್ಗೆ. ನಂಗೆ ಫ್ಲಿಪ್ಕಾರ್ಟ್ ಮೀಶೋ ಹಾಕ್ತೀನಿ. ಜಿಯೋಮೋಟೋ ಉಸಿರು ಮುಚ್ಚು. ಅಮೆಝಾನ್ ಅಲ್ಲಿ ನಿಮ್ಗೆ ಒಳ್ಳೆ ಜಾಗ ಕೊಡ್ತಾರೆ, ಊಟ ಕೊಡ್ತಾರೆ. ಬಾ ಬೇಗ ಹೊಸ ಪಾಪನ ಬಾ ಬೇಗ.